ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಆಗಸ್ಟ್ 2-3ರಂದು ಪ್ರಸೂತಿ ಮತ್ತು ಸ್ತ್ರೀ ರೋಗ ಬಗ್ಗೆ ಸಮ್ಮೇಳನ. ಡಾಕ್ಟರ್ ಹೇಮಲತಾ ಪಾಟೀಲ್, ಬೀದರ್. ಆಗಸ್ಟ್ 2 ಹಾಗೂ 3ರಂದು ನಗರದ ಬ್ರಿಮ್ಸ್ ಕಾಲೇಜು ಆವರಣದ ಆಡಿಟೋರಿಯಂ ಹಾಲ್ನಲ್ಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗಗಳ ಬಗ್ಗೆ 2 ದಿವಸದ ಕಾರ್ಯಾಗಾರ ಹಾಗೂ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಸಂಘದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಹೇಮಲತಾ ಪಾಟೀಲ್ ಹೇಳಿದ್ದರು. ಬುಧವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಸಂಘ, ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೀದರ್ ಮತ್ತು ಕರ್ನಾಟಕ ರಾಜ್ಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಉತ್ತರ ವಲಯ ಇವರ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಾಗಾರ ಮತ್ತು ಸಮ್ಮೇಳನ ಜರುಗಲಿದೆ. ದೇಶದ ಮೂಲೆ ಮೂಲೆಗಳಿಂದ ನುರಿತ ತರಬೇತಿ ನೀಡುವ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸುವರು. ಜಿಲ್ಲೆಯ ಸ್ತ್ರೀ ರೋಗ ತಜ್ಞರು, ಮಕ್ಕಳ ರೋಗ ತಜ್ಞರು ಹಾಗೂ ಅವರಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಈ ತರಬೇತಿ ನೀಡಲಾಗುವುದು. ಬ್ರಿಮ್ಸ್ನಲ್ಲಿನ ಮಹಿಳೆಯರ ಮತ್ತು ಮಕ್ಕಳ ಬಗ್ಗೆ ಅಧ್ಯಯನ ಮಾಡುವ ವಿದ್ಯಾರ್ಥಿನಿಯರು ಈ ಸಮ್ಮೇಳನದಲ್ಲಿ ಭಾಗವಹಿಸುವರು ಎಂದರು. ಸಂಘದ ಉಪಾಧ್ಯಕ್ಷೆ ಡಾಕ್ಟರ್ ಲಲಿತಮ್ಮ ಮಾತನಾಡಿ, 2015ರಲ್ಲಿ ಭಾರತದಲ್ಲಿ ಬಾಣಂತಿಯರ ಮರಣ ಪ್ರಮಾಣ ಸರಾಸರಿ 122 ಇದ್ದಿದ್ದು 2024-25ರಲ್ಲಿ 88ಕ್ಕೆ ಇಳಿದಿದೆ. ಕರ್ನಾಟಕದಲ್ಲಿ ಹೋಲಿಸಿದರೆ 2015ರಲ್ಲಿ ಸರಾಸರಿ ಪ್ರಮಾಣ 97 ಇದ್ದಿದ್ದು 2024-25ರಲ್ಲಿ 57ಕ್ಕೆ ಬಂದು ತಲುಪಿದೆ. ಇದರ ಪ್ರಮಾಣ 30ಕ್ಕೆ ಇರುವ ಗುರಿ ನಮ್ಮದಾಗಿದ್ದು, ಈ ಸಮ್ಮೇಳನದಲ್ಲಿ ನುರಿತ ಸ್ತ್ರೀ ರೋಗ ತಜ್ಞರಿಂದ ತರಬೇತಿ ನೀಡಿ ಹೆರಿಗೆ ಸಂದರ್ಭದಲ್ಲಿ ಆಗುವ ತೊಂದರೆ ನಿವಾರಣೆ ಹಾಗೂ ಸುಲಭ ರೀತಿಯ ಹೆರಿಗೆಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಕುರಿತು ಮಾಹಿತಿ ನೀಡಲಾಗುವುದು ಎಂದರು. ಕಾರ್ಯಕ್ರಮದ ವಿವರಣೆ ಮೇಲೆ ಬೆಳಕು ಚೆಲ್ಲಿದ ಡಾಕ್ಟರ್ ಲಲಿತಮ್ಮ ಅವರು, ಆಗಸ್ಟ್ 2ರಂದು ಸಾಯಂಕಾಲ 4 ಗಂಟೆಗೆ ಉದ್ಘಾಟನಾ ಸಮಾರಂಭ ಜರುಗಲಿದ್ದು, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ಪ್ರಕಾಶ್ ಪಾಟೀಲ್ ಸಮಾರಂಭ ಉದ್ಘಾಟಿಸಲಿದ್ದು, ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಸಂಸದ್ ಸಾಗರ್ ಖಂಡ್ರೆ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕಿ ಡಾಕ್ಟರ್ ಸುಜಾತಾ ರಾಥೋಡ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ, ಎಸ್ಪಿ ಪ್ರದೀಪ್ ಗುಂಟಿ, ಬ್ರಿಮ್ಸ್ ಮುಖ್ಯ ಆಡಳಿತಾಧಿಕಾರಿ ಕುಮಾರಿ ಸುರೇಖ, ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್, ಕರ್ನಾಟಕ ರಾಜ್ಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಸಂಘದ ಮಹಾಪೋಷಕರಾದ ಡಾಕ್ಟರ್ ಎಂಜಿ ಹಿರೇಮಠ್, ಪೋಷಕರಾದ ಡಾಕ್ಟರ್ ನಾಗರಾಜ್ ಹೆಚ್, ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ದುರ್ಗಾದಾಸ್ ಅಪ್ಪಣ್ಣ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶೋಭಾ ಗುಡಿ, ಕೆಎಸ್ಒಜಿಎ ಅಧ್ಯಕ್ಷೆ ಡಾಕ್ಟರ್ ರಾಜಶ್ರೀ ಪಲಾಡಿ, ಖಜಾಂಚಿ ಡಾಕ್ಟರ್ ಶೋಭಾ ಬೆಂಬುಳ್ಗಿ, ಕೆಎಸ್ಒಜಿ ಡೀನ್ ಡಾಕ್ಟರ್ ಎಂಬಿ ಬೆಲ್ಲದ್, ಎಫ್ಒಜಿಎಸ್ಐ ಉಪಾಧ್ಯಕ್ಷೆ ಡಾಕ್ಟರ್ ವಿದ್ಯಾ ಧೋಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಜ್ಞಾನೇಶ್ವರ್ ನಿರಗುಡೆ, ಬ್ರಿಮ್ಸ್ ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಶಿವಯೋಗಿ ಬಾಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಎಂಡಿ ಅಹಮದುದ್ದೀನ್, ಬ್ರಿಮ್ಸ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ರಾಜೇಶ್ ಪಾರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದು ವಿವರಿಸಿದ್ದರು. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಸವಿತಾ ಬಡಿಗೇರ ಮಾತನಾಡಿ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹೆಚ್ಚಿನ ಅಪಾಯದ ಗರ್ಭಧಾರಣೆ ಅಂದರೆ ಮಧುಮೇಹ, ಕಮಾಲೆ ಹಾಗೂ ಅಧಿಕ ರಕ್ತದೊತ್ತಡದ ಸಮಸ್ಯೆ ಹೊಂದಿರುವ ಗರ್ಭಿಣಿಯರು. ಅಂತಹ ಮಹಿಳೆಯರ ಹೆಚ್ಚಿನ ಚಿಕಿತ್ಸೆಗಾಗಿ ಬೇಕಾಗಿರುವ ಹೆಚ್ಚಿನ ಜ್ಞಾನ ಮತ್ತು ಅದಕ್ಕೆ ಅವಶ್ಯಕತೆ ಇರುವ ತಯಾರಿಗಳನ್ನು ಹೇಗೆ ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸಬೇಕು ಎಂಬುದರ ಕುರಿತು ನಮ್ಮೊಂದಿಗೆ ಚರ್ಚಿಸಲು ನಮ್ಮ ರಾಜ್ಯದ ಹಾಗೂ ಬೇರೆ ರಾಜ್ಯಗಳಾದ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಕೇರಳದಿಂದ ಪರಿಣಿತ ವೈದ್ಯರು ಸಂಪನ್ಮೂಲ ವ್ಯಕ್ತಿಗಳಾಗಿ ಬರುತ್ತಿದ್ದಾರೆ. ಇದರಿಂದ ನಮ್ಮ ಜಿಲ್ಲೆಯ ಪ್ರಸೂತಿ ಹಾಗೂ ಸ್ತ್ರೀ ರೋಗ ವೈದ್ಯರಿಗೆ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಅನುಕೂಲವಾಗಬಹುದು. ಇಂತಹ ಒಂದು ಕಾರ್ಯಾಗಾರ ಹಾಗೂ ಸಮ್ಮೇಳನ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿದೆ. ಇದಕ್ಕೆ ಕಾರಣ ನಮ್ಮ ಜಿಲ್ಲೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ ಸಂಘ ಕಾರಣ ಎಂದು ಬಣ್ಣಿಸಿದರು. ಸಂಘದ ಖಜಾಂಚಿ ಡಾಕ್ಟರ್ ಶಾರದ್ ಗುದ್ಗೆ ಮಾತನಾಡಿ, ಕಳೆದ 5-6 ವರ್ಷಗಳಿಂದ ಜಿಲ್ಲೆಯಲ್ಲಿ ಲ್ಯಾಪ್ರೋಸ್ಕೋಪ್ ವತಿಯಿಂದ ಸರಳ ಗರ್ಭಧಾರಣೆ ಹಾಗೂ ಪ್ರಸೂತಿಗೆ ಅನುಕೂಲ ಆಗುತ್ತಿದ್ದು, ಅದು ಇನ್ನಷ್ಟು ಪರಿಣಾಮಕಾರಿಯಾಗಿ ಹೊರಹೊಮ್ಮಲು ಜಿಲ್ಲೆಯ ಎಲ್ಲ ಸ್ತ್ರೀ ಹಾಗೂ ಮಕ್ಕಳ ರೋಗ ತಜ್ಞರಿಗೆ ಈ ಕಾರ್ಯಾಗಾರ ಅನುಕೂಲ ಆಗಲಿದ್ದು, ಜಿಲ್ಲೆಯ ಮೇಲ್ತಿಳಿಸಿದ ವೈದ್ಯರು ಹಾಗೂ ಸಿಬ್ಬಂದಿಗಳು ಈ 2 ದಿವಸದ ಕಾರ್ಯಾಗಾರ ಮತ್ತು ಸಮ್ಮೇಳನದಲ್ಲಿ ಭಾಗವಹಿಸುವಂತೆ ಕರೆ ನೀಡಿದ್ದರು. ನಮ್ಮ ವೈದ್ಯ ಮಿತ್ರರನ್ನು ಕಿರುಪರಿಚಯ ಮಾಡಿಕೊಡ್ತೀನಿ. ನಮ್ಮ ಡಾಕ್ಟರ್ ಲಲಿತಮ್ಮ ಮೇಡಮ್ ಅವರು ಉಪಾಧ್ಯಕ್ಷರು
ಬಾಕ್ಸ್ ಸಂಘ, ಡಾಕ್ಟರ್ ಸವಿತಾ ಬಡಿಗೇರ್ ಅಂತ ಸಂಘಟನಾ ಕಾರ್ಯದರ್ಶಿ, ಡಾಕ್ಟರ್ ಶಾರದಾ ಗುದ್ಗೆ ಅಂತ ಖಜಾಂಚಿ ಮತ್ತು ನಾನು ಡಾಕ್ಟರ್ ಹೇಮಲತಾ ಪಾಟೀಲ್ ಸಂಘಟನಾ ಕಾರ್ಯದರ್ಶಿ. ಮತ್ತು ಇನ್ನೊಂದು ನಮ್ಮ ಸಮ್ಮೇಳನ ಮತ್ತು ಕಾರ್ಯಾಗಾರದ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಒಂದು ವಿಶಿಷ್ಟವಾದ ಒಂದು ವೈಶಿಷ್ಟ್ಯದ ಕೂಡಿದ ಕಾರ್ಯಾಗಾರ. ಯಾಕಂತಂದರೆ ನಮ್ಮ ಉತ್ತರ ವಲಯದ ಅಂದರೆ ನಾರ್ತ್ ಝೋನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ 8 ಜಿಲ್ಲೆಗಳು ಪ್ಲಸ್ ವಿಜಯಪುರ ಒಂದು ಆ್ಯಡ್ ಆಗಿದೆ. ಈ ವಲಯದಿಂದ ನಮ್ಮ ಬೀದರ್ದಿಂದ ಮೊದಲನೇ ಬಾರಿಗೆ ನಾವು ಈ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಇದೊಂದು ವಿಶೇಷ ಇದರದ್ದು. ಮತ್ತು ಇನ್ನೊಂದು ಏನಂತಂದರೆ, ಇದರಲ್ಲಿ 500ಕ್ಕೂ ಮೇಲ್ಪಟ್ಟು ಆಲ್ರೆಡಿ ನಮ್ಮ ವೈದ್ಯರು ಮತ್ತು ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಂಡಿರೋ ಆಲ್ರೆಡಿ. ಇದು ನಮ್ಮ ಜಿಲ್ಲೆ ಇರ್ಬೋದು ಅಥವಾ ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ. ವೈದ್ಯರು ಮತ್ತು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಮತ್ತು ನಾವೆಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಬೇರೆ ರಾಜ್ಯಗಳಿಂದ, ನಮ್ಮ ರಾಜ್ಯದಿಂದ, ಬೇರೆ ಜಿಲ್ಲೆಗಳಿಂದನೂ ತುಂಬ ಪರಿಣಿತಿ ಹೊಂದಿರುವ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವೆಲ್ಲ ಕರೆಸ್ತಾ ಇದ್ದೀವಿ. ಮತ್ತು ನಮ್ಮದು ಮೇನ್ ಧ್ಯೇಯ ಮತ್ತು ಉದ್ದೇಶ ಏನು ಅಂತಂದರೆ, ಸುರಕ್ಷಿತ ತಾಯಿ ಮತ್ತು ಮಗುವಿನ ಹೆರಿಗೆ ಮತ್ತು ಆರೈಕೆ. ಇದು ನಮ್ಮ ಮೇನ್ ಉದ್ದೇಶ ಇದ್ರೂ ಸಹ ನಾವು ಮೊದಲನೇ ದಿವಸ ಕಾರ್ಯಾಗಾರ ಅಂತ ಮಾಡ್ತಾ ಇದ್ದೀವಿ. ಯಾವುದು ಅಂತಂದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ. ತಮಗೆಲ್ಲ ಗೊತ್ತಿರಬೇಕು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತಂದರೆ, ನಾವು ಮುಂಚೆಯಿಂದಲೂ ನಾವು ನಾರ್ಮಲ್ ಆಗಿ ಮಾಡ್ತಾ ಇರ್ತೀವಿ. ಗರ್ಭಾಶಯಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಿದ್ದೀನಿ ಗರ್ಭಾಶಯ ಪ್ರಾಬ್ಲಮ್ ಇದ್ರೂ ಸಹ ನಾವು ನಾರ್ಮಲ್ ಆಗಿ ಆಪರೇಷನ್ ಮಾಡಿಬಿಟ್ಟು ಹೊಲಿಗೆ ಹಾಕ್ತಾ ಇದ್ವಿ. ತುಂಬ ಅದ್ರ ಪ್ರಾಬ್ಲಮ್ಸ್ ಏನಿತ್ತು ಅಂತಂದರೆ, ತುಂಬ ರಕ್ತಸ್ರಾವ ಆಗ್ತಾ ಇತ್ತು ರೋಗಿಗಳಿಗೆ. ಮತ್ತು ಅವ್ರು ಎಷ್ಟೊಂದು ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾದ ಪ್ರಸಂಗನೂ ಬರ್ತಾ ಇತ್ತು. ಮತ್ತು ನೋವಿನ ಪ್ರಮಾಣ ಹೆಚ್ಚಿಗೆ ಅವರು ಪೇಷಂಟ್ ಹೇಳ್ತಾ ಇದ್ರು. ಬಟ್ ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದರೆ ಏನು ಅಂತಂದ್ರೆ ಒಂಥರ ವಿಶಿಷ್ಟವಾದ ಶಸ್ತ್ರಚಿಕಿತ್ಸೆ. ಒಂದು ಸಣ್ಣ ರಂಧ್ರ, ಹೊಟ್ಟೆಯ ಮೇಲ್ಭಾಗದಲ್ಲಿ ಒಂದು ಸಣ್ಣ ರಂಧ್ರ ಮಾಡಿಬಿಟ್ಟು ಒಂದು ಉಪಕರಣ ಪಾಸ್ ಮಾಡ್ತೀವಿ. ಇದಕ್ಕೆ ಸಾಮಾನ್ಯವಾಗಿ 90% ಕಾಯಿಲೆಗಳು, ಗರ್ಭಾಶಯಕ್ಕೆ ಸಂಬಂಧಪಟ್ಟಿದ್ದ ಮೇಜರ್ ಕಾಯಿಲೆಗಳನ್ನ ನಾವು ಈ ಶಸ್ತ್ರಚಿಕಿತ್ಸೆಯಿಂದ ನಾವು ಸುಲಭವಾಗಿ ಪೇಷಂಟಿಗೆ ಜಾಸ್ತಿ ತೊಂದರೆ ಆಗ್ಲಾರ್ದೇ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಈಗ ನಾವು ಎಲ್ಲ ಕಡೆ ಪೇಷಂಟ್ಸ್ ನೋಡ್ತೀವಿ, ಅವರೇ ಬರ್ತಾರೆ ನಮ್ಮ ಹತ್ರ ರೋಗಿಗಳು ಬಂದ್ಬಿಟ್ಟು, ಜಾಸ್ತಿ ತ್ರಾಸ ಆಗಲ್ಲ, ಜಾಸ್ತಿ ನೋವಾಗಲ್ಲ, हमको वही होना करेंट का ಆಪರೇಷನ್ ಹೋನಾ ಅಂತ ಅಂದ್ಕೊಂಡು ರೋಗಿಗಳು ತಮ್ಮ ಸ್ವ ಇಚ್ಛೆನೇ ಬರ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಮೊದಲನೇ ದಿವಸ ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ಅಂತ ಇವ್ರು ರಾಯಚೂರದವರು, ಬಹಳ ಸಂಪನ್ಮೂಲ ವ್ಯಕ್ತಿ. ಅವರ ತಂಡದೊಂದಿಗೆ ನಾವು ಕೆಲವೊಂದು ಕಾಯಿಲೆ ಇರುವಂಥ ರೋಗಿಗಳನ್ನ ಆರಿಸ್ಕೊಂಡಿದ್ದೀವಿ. ಅವತ್ತಿನ ದಿವಸ ಆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿಬಿಟ್ಟು ಲೈವ್ ಡೆಮೋ ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ ಮೇಲೆ ಲೈವ್ ಡೆಮೋ ತೋರಿಸ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂತಂದರೆ, ಅಲ್ಲಿ ಬಂದಿರುವ ಪಾರ್ಟಿಸಿಪೆಂಟ್ಸ್ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆಲ್ಲರಿಗೂ ಅದರಿಂದ ಬಹಳ ಯೂಸ್ ಆಗುತ್ತೆ. ಮುಂದೆ ಅವರು ಪೇಷಂಟ್ ಮೇಲೆ ಅನುಸರಿಸಬಹುದು. ಹೀಗಾಗಿ ನಾವು ಈಗ ಜಾಸ್ತಿ ಒತ್ತು ಕೊಟ್ಟಿದ್ವಿ. ಮುಂಚೆ ಏನಾಗ್ತಿತ್ತು ಅಂತಂದ್ರೆ, ನಮ್ಮಲ್ಲಿ ಯಾರಷ್ಟು ವ್ಯಕ್ತಿಗಳು ಇರಲಿಲ್ಲ, ಶಸ್ತ್ರಚಿಕಿತ್ಸೆ ಇರಲಿಲ್ಲ. ನಾವು ಮಹಾರಾಷ್ಟ್ರದಿಂದ, ಲಾತೂರ್ದಿಂದ, ತೆಲಂಗಾಣದಿಂದ ಅವರೆಲ್ಲ ಕರೆಸ್ಬಿಟ್ಟು ನಾವಿಲ್ಲಿ ಸರ್ಜರಿ ಮಾಡ್ತಾ ಇದ್ವಿ. ಬಟ್ ಇತ್ತೀಚೆಗೆ ತುಂಬ ಜನ ನಮ್ಮಲ್ಲಿ ಕೂಡ ಬರ್ತಾ ಇದ್ದಾರೆ, ಬೀದರಲ್ಲಿ ತುಂಬ ಜನ ಆಗಿದ್ದಾರೆ. ಸೊ ನಾವು ಈ ಕಾರ್ಯಾಗಾರ ಮಾಡೋದರಿಂದ ಅವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಮತ್ತು ನಮ್ಮ ಬೀದರ್ ಜನತೆಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯೋಜನ ಆಗಲಿದೆ. ಖರ್ಚಿನ ವಿಷಯ ಇರ್ಬೋದು, ಬ್ಲೀಡಿಂಗ್ ವಿಷಯ ಇರ್ಬೋದು, ಹಾಸ್ಪಿಟಲ್ ಇರುವಂಥ ದಿವಸಗಳಿರ್ಬೋದು, ಎಲ್ಲ ರೀತಿಯಿಂದಲೂ ಬಹಳ ಅನುಕೂಲ ಮತ್ತು ಆರಾಮದಾಯಕವಾಗಿ ಇದು ಒಂದು ಚಿಕಿತ್ಸೆ ಆಗಲಿದೆ. ಮತ್ತು ಆಮೇಲೆ ಇನ್ನೊಂದು ಏನು ಅಂತಂದರೆ, ನೀವೆಲ್ಲ ನೋಡಿರಬೇಕು, ಕೋವಿಡ್ ನಂತರದಲ್ಲಿ ಎಷ್ಟೊಂದು ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಪ್ರತಿ ಕ್ಷಣ ಪ್ರತಿದಿನ ಎಷ್ಟೊಂದು ಹುಟ್ಟುಕೊಂಡಿವೆ. ಅದೇ ರೀತಿ ನಮ್ಮ ವೈದ್ಯಕೀಯ ಫೀಲ್ಡಲ್ಲಿ ಸಾಕಷ್ಟು ಸಂಶೋಧನೆ ಆಗ್ತಾ ಇದ್ದಾವ, ಸಾಕಷ್ಟು ಆವಿಷ್ಕಾರಗಳು ಆಗ್ತಾನೆ ಇದ್ದಾವ. ಸೊ ಈಗೆಲ್ಲ ಆಗ್ಬೇಕಾದ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು, ದೇಶದ ಯಾವ ಮೂಲೆಯಲ್ಲಿ ಯಾವ ಆವಿಷ್ಕಾರ ಆಗ್ತದೆ ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕು, ನಮ್ಮವರಿಗೆ ಅದು ವಿಷಯ ಹೇಗೆ ಮುಟ್ಟಬೇಕು, ಇದೆಲ್ಲ ನಮ್ಮವರಿಗೆ ಮುಟ್ಟಬೇಕು ಅಂತಂದರೆ ಇದಕ್ಕೆ ಒಂದೇ ಉತ್ತರ ಏನಂತಂದರೆ, ಈ ರೀತಿ ಕಾರ್ಯಾಗಾರ ಮಾಡುವುದು ಮತ್ತು ಸಮ್ಮೇಳನ ಮಾಡುವುದು. ಹಾಗೆ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಎಲ್ಲ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳು ಬಂದು ಅದಕ್ಕೆ ತಕ್ಕ ಹಾಗೆ ನಮಗೆ ಗೈಡ್ಲೈನ್ಸ್ ಕೊಡ್ತಾರೆ. ಅವ್ರ ಗೈಡ್ಲೈನ್ಸ್ ಕೊಟ್ಟು ಮಾರ್ಗಸೂಚಿ ಕೊಟ್ಟಾಗ ನಮಗೆ ಅದು ಕಾರ್ಯಕ್ಕೆ ತರಲಿಕ್ಕೆ, ರೋಗಿಗಳ ಮೇಲೆ ಅಪ್ಲೈ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವು ಈ ರೀತಿ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಹೆಮ್ಮೆ ವಿಷಯ ಏನು ಅಂತಂದರೆ, ಇದು ಫಸ್ಟ್ ಟೈಮ್ ನಾವು ಬೀದರಲ್ಲಿ ಮಾಡ್ತಾ ಇದ್ದೀವಿ. ಇವತ್ತೇನಂತ ನಮ್ಮ ಅಧ್ಯಕ್ಷರು ಬರಬೇಕಿತ್ತು, ಡಾಕ್ಟರ್ ಉಮಾ ದೇಶ್ಮುಖ್ ಅಂತ. ಬಟ್ ಡಾಕ್ಟರ್ ಶರಣಬಸವ ಅವ್ರಿಗೆ ಆರಾಮಿಲ್ಲ ಸಲುವಾಗಿ ಅವ್ರು ಕಲಬುರಗಿದಲ್ಲೇ ಇದ್ದಾರೆ. ಬಟ್ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರು. ಇಷ್ಟು ಮತ್ತು ಇದ್ರ ಅಂದರೆ ಇದು ಸರ್ಜರಿ ಕೂಡ ಆಗ್ತಾ ಇದೆ.
ಅವತ್ತು ಸಾಯಂಕಾಲ 2ನೇ ತಾರೀಕು ಶನಿವಾರ ಸಾಯಂಕಾಲ 4 ಗಂಟೆಗೆ ಉದ್ಘಾಟನೆ ಆಗ್ತಾ ಇದೆ. ಉದ್ಘಾಟಕರು ಯಾರು ಅಂತಂದ್ರೆ ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ, ಮತ್ತು ಶ್ರೀ ಈಶ್ವರ್ ಖಂಡ್ರೆ ಅವರು ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ, ಮತ್ತು ರಹೀಂ ಖಾನ್ ಸರ್ ಮಾನ್ಯ ಪೌರಾಡಳಿತ ಹಾಗೂ ಹಜ್ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಸರ್ ಮಾನ್ಯ ಲೋಕಸಭಾ ಸದಸ್ಯರು ಬೀದರ್, ಡಾಕ್ಟರ್ ಸುಜಾತ ರಾಠೋಡ್ ಅಂತ ಇವರು ನಮ್ಮ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರು ಬೆಂಗಳೂರು, ಮತ್ತು ಶ್ರೀಮತಿ ಶಿಲ್ಪಾ ಶರ್ಮಾ ಜಿಲ್ಲಾಧಿಕಾರಿಗಳು, ಶ್ರೀ ಗಿರೀಶ್ ದಿಲೀಪ್ ಬದೋಲೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್, ಶ್ರೀ ಪ್ರದೀಪ್ ಗುಂಟಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್, ಶ್ರೀಮತಿ ಸುರೇಖಾ ಮುಖ್ಯ ಆಡಳಿತಾಧಿಕಾರಿಗಳು ಬೀದರ್, ಮತ್ತು ನಮ್ಮ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ನಿರ್ದೇಶಕರು ಬೀದರ್. ಇದರ ಜೊತೆಗೆ ನಮ್ಮ ರಾಜ್ಯ ಕಸೋಗ ಅಂದ್ರೆ ರಾಜ್ಯದ ಪ್ರಸೂತಿ ಮತ್ತು ಸ್ತ್ರೀರೋಗ ಸಂಘದ ಎಲ್ಲಾ ಪದಾಧಿಕಾರಿಗಳು, ಪ್ರೆಸಿಡೆಂಟ್ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಟ್ರೆಷರ್ ಎಲ್ಲ ಪದಾಧಿಕಾರಿಗಳು ಕೂಡ ಅವತ್ತಿನ ದಿವಸ ಬರ್ತಾ ಇದ್ದಾರೆ. ಹೀಗಾಗಿ ತಮಗೆಲ್ಲರಿಗೂ ನಾನು ಇವತ್ತೇ ಆಮಂತ್ರಣ ಕೊಡ್ತಾ ಇದ್ದೀನಿ. ತಾವೆಲ್ಲರೂ ಬರಬೇಕು, ನಮಗೆ ದೊಡ್ಡ ಮಟ್ಟದ ಪ್ರಚಾರ ಕೊಡಬೇಕು. ಯಾಕಂತಂದ್ರೆ ಸ್ವ ಕಾರ್ಯ ಸ್ವಾಮಿ ಕಾರ್ಯ, ನಮಗೂ ಪ್ರಯೋಜನ ಆಗ್ತದೆ, ಮತ್ತು ಇದನ್ನ ಎಲ್ಲಾ ಜನತೆಗೂ ಪ್ರಯೋಜನ ಆಗ್ತಾ ಇದೆ. ತಾವೆಲ್ಲ ಬರಬೇಕು, ಸಾಕಷ್ಟು ಸಹಕಾರ ಕೊಡಬೇಕು, ಪ್ರಚಾರ ಮಾಡ್ಬೇಕಂತ ಹೇಳಿ ನನ್ನ ಆಮಂತ್ರಣ ಕೊಟ್ಟು ನೀವೆಲ್ಲ ಸಹಕಾರ ಕೊಡ್ತೀರಂತ ಅಂದ್ಕೊಂಡು ಆಶಿಸುತ್ತಾ ನನ್ನ ಮಾತುಗಳು ವಿರಾಮ ಹೇಳುತ್ತೇನೆ. ನಮಸ್ಕಾರ.